ಯಾಕೋ ಆತಿ ಆಯ್ತು ಬಾಗ. ಚಿತ್ರ ಮಿತಿ ಮೀರ್ತಾ ಇದ್ದಾಳೆ. ಮಂಜುಳಾ ಮನಸ್ಸನ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಮಂಜುಳಾ ತುಂಬಾ ಒಳ್ಳೆಯವಳು ಅಂದೆ ನೀನು. ಮಂಜುಳಾ ಒಳ್ಳೆಯವಳೆ. ಧರ್ಮಯ್ಯನ ಮೇಲಿನ ನಿಂದಿಸಿಟ್ಟು ಅವಳಿಗೇನು ಮಾಡಲ್ಲ ತಾನೆ? ಇಲ್ಲ, ಆದರೆ ಅವಳು ಧರ್ಮಯ್ಯನ ಪರ ಆಗಬಾರ್ದು. ಧರ್ಮಯ್ಯನ ಎದುರು ಸಮವಾಗಿ ನಿಂತ್ಕೊಳ್ಳೋ ಶಕ್ತಿ ಇರೋದು ಮಂಜುಳಾಗೆ ಮಾತ್ರ. ಆದರೆ ಈ ಚಿತ್ರ ಅವಳ ತಲೆಗೆ ಏನೋ ತುಂಬಿ ಅವ್ರನ್ನ ತನ್ನ ಕಡೆ ಎಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅದನ್ನ ತಪ್ಪಿಸ್ಬೇಕು. ಬದಲಾಯಿಸೋ ಪ್ರಯತ್ನ ಮಾಡ್ತಾ ಇದೆಯಾ ಚಿತ್ರ? ಅದು ಹೇಗೆ ಬದಲಾಯಿಸ್ತೀಯೋ ನಾನು. ಇವತ್ತು ಚಿತ್ರ ಬಂದು ನನ್ನ ಹತ್ರ ಮಾತಾಡಿದ್ಲು. ಏನಂತೆ ಅವಳಿಗೆ? ನೀನು ಆಸ್ತಿ ಕೇಳಿದ್ದು ಯಾಕೆ ಅಲ್ಲ ಕೇಳಿರ್ತಾಳೆ. ಅದಲ್ಲ ಅರ್ಚನಾ, ನಾನು ನಿನ್ನ ಜೊತೆ ಇರಬಾರ್ದಂತೆ, ಕಲ್ಪನನ್ ಜೊತೆ ಚೆನ್ನಾಗಿರೋ ಅಂತ ಹೇಳಿದ್ರು. ಮೊದಲು ನನಗೂ ಸಿಟ್ಟು ಬಂತು. ಈ ಬುದ್ಧಿ ಮೊದಲೇ ಎಲ್ಲಿ ಹೋಗಿತ್ತಂತೆ? ನಿನ್ನ ಎಲ್ರೂ ಕೈ ಬಿಟ್ಟು ಮನೆಯಿಂದ ಹೊರಗೆ ಹಾಕಿದ್ರಲ್ಲ, ಆಗ ಏನಾಗಿತ್ತಂತೆ ಆ ಚಿತ್ರಗೆ? ನಾನು ಅದನ್ನೇ ಕೇಳಿದೆ ಅರ್ಚನಾ. ಅದಕ್ಕೆ ಅವಳು, ನೀವು ಅರ್ಚನನ್ ಜೊತೆ ಸೇರ್ಕೊಂಡು ಕಲ್ಪನಂಗೆ ಅನ್ಯಾಯ ಮಾಡ್ತಿದ್ದೀರಾ, ಎಲ್ಲ ತಪ್ಪು ಮಾಡ್ತಿರೋದು ನೀನೇ ಅಂತ ಹೇಳಿದ್ಲು. ಹೇಳ್ಕೊಳ್ಳಿ ಬಿಡಕ್ಕ, ಆ ಚಿತ್ರ ಬೊಗಳಿದ್ರೆ ನನ್ಗೇನು ಆಗಲ್ಲ. ಈ ಮನೆಯಲ್ಲಿ ಅವಳ ಸ್ಥಾನ ಏನು, ಹೇಗೆ, ಎತ್ತ ಎಲ್ಲ ನನಗೆ ಗೊತ್ತಿದೆ. ಆದರೆ ಆ ಸಮಯಕ್ಕೆ ನನ್ಗೆ ಅವಳು ಹೇಳಿದ್ದೆ ಸರಿ ಅಂತ ಅನ್ಸಿತ್ತು ಅರ್ಚನಾ. ನನ್ನ ಮನ್ಸು ಯಾಕೆ ಹಾಗೆ ಯೋಚನೆ ಮಾಡ್ತೋ ನನಗೆ ಗೊತ್ತಿಲ್ಲ. ಆದರೆ ಅವರೆಲ್ಲರೂ ಸರಿ, ನೀನೇ ತಪ್ಪು ಅಂತ ಅನ್ಸಿತ್ತು. ಛೇ, ನಾನು ಹಾಗೆಲ್ಲ ಯೋಚನೆ ಮಾಡಬಾರ್ದಾಗಿತ್ತು. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅರ್ಚನಾ. ಅಕ್ಕ, ನೀನೆಷ್ಟು ಒಳ್ಳೆಯವಳು ಅಂತ ನಿನಗೆ ಗೊತ್ತಿಲ್ಲ. ಎಲ್ಲರೂ ಮೋಸ ಮಾಡ್ತಾರೆ. ಆದರೆ ನೀನು ನನ್ನ ವಿರುದ್ಧವಾಗಿ ನಿನ್ನ ಮನಸ್ಸಿನಲ್ಲಿ ಬಂದ ಕೆಟ್ಟ ಯೋಚನೆಗೆ ಕ್ಷಮೆ ಕೇಳ್ತಾ ಇದೆಯಲ್ಲ. ಚಿತ್ರ ಯಾಕೋ ತಲೆ ಹರಟೆ ಮಾಡ್ತಿದ್ದಾಳೆ. ಮಂಜುಳಾ ತಲೆಯಲ್ಲಿ ವಿಷ ಹಾಕೋ ಪ್ರಯತ್ನ ಮಾಡ್ತಿದ್ದಾಳೆ. ಅವಳಿಗೇನಾದ್ರೂ ಮಂಜುಳಾ ಮನಸ್ಸನ್ನ ಬದಲಾಯಿಸಿದ್ರು ಆಶ್ಚರ್ಯ ಇಲ್ಲ. ಮಂಜುಳಾ ನನ್ನನ್ನು ತಂಗಿ ಅಂತ ತಿಳ್ಕೊಂಡ್ರು ಅವಳು ನನ್ನ ಅಕ್ಕ ಅಲ್ಲ. ಯಾವತ್ತಿದ್ರೂ ಆ ತಂಗಿ ಕಡೆಗೆ ಮನಸ್ಸು ವಾಲಿಸ್ಬೋದು. ಎಲ್ಲಾದರೂ ಹರಿ ಕಲ್ಪನಾ ಮಾತನ್ನು ನಂಬಿದ್ರೆ ನಂಬೋ ಚಾನ್ಸ್ ಇಲ್ಲ. ಆದರೂ ಯಾವುದಾದ್ರೂ ಗಳಿಗೆಯಲ್ಲಿ ಇದ್ರೂ ಇರ್ಬೋದಾ ಅನ್ನೋ ಅನುಮಾನ ಬಂದರೆ, ಹಾಗೇನಾದರೂ ಹರಿಗೆ ಅಂತ ಯೋಚನೆ ಬಂದರೆ ನನ್ನ ಕತೆ ಮುಗ್ದ ಹಾಗೆ. ಎಲ್ಲರೂ ಮಂಜುಳನ್ನ ಒಪ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಹರಿ ಮಂಜುಳಾ ನನ್ನಿಂದ ದೂರ ಆಗಬಾರ್ದು. ಅದು ನನಗೆ ಅಪಾಯ. ಏನು ಮಾಡಲಿ, ಅಮ್ಮಾಜಿ ಇದ್ದಾರಲ್ಲ, ಎಲ್ಲದಕ್ಕೂ ಅವರೇ ನನಗೀಗ. ನಾಳೆನೇ ಅವರನ್ನು ನೋಡಿ ವಿಷಯ ಹೇಳಬೇಕು. ಪರಿಹಾರ ಕೊಟ್ಟೆ ಕೊಡ್ತಾರೆ. ಏನು ಯೋಚನೆ ಮಾಡಿದೆ ಮಂಜುಳಾ? ಯೋಚನೆ ಮಾಡೋದಕ್ಕೇನಿದೆ? ನೀವು ಹೇಳಿದ್ದನ್ನ 10 ಸಲ ನನಗೆ ನಾನೇ ಕೇಳ್ಕೊಂಡೆ, ಉತ್ತರ ಸಿಗ್ಲಿಲ್ಲ. ನೀವು ಹೇಳಿದ್ದು ಪ್ರಶ್ನೆಯಾಗೆ ಉಳಿತು.
ಕಲ್ಪನಾನ ನನ್ನ ತಂಗಿ ಅಂತ ಮತ್ತೆ ಒಪ್ಕೊಳ್ಳೋ ಯಾವ ಅವಶ್ಯಕತೆನೂ ಉಳಿದಿಲ್ಲ. ನಿಮ್ಮ ಮಾತನ್ನ ಯೋಚಿಸಿದಷ್ಟು ನನ್ನನ್ನು ಅನುಮಾನಿಸಿ ಅವಮಾನಿಸಿದ ಕಲ್ಪನಾಗೆ ನನ್ನನ್ನು ಅಕ್ಕ ಅಂತ ಕರೆಯೋ ಯಾವ ಯೋಗ್ಯತೆನೂ ಉಳಿದಿಲ್ಲ ಅಂತ ಮನ್ಸಲ್ಲಿ ಬಲವಾಗ್ತಾ ಹೋಯ್ತು. ಕಲ್ಪನೆ ಹತ್ರ ನೀವು ನಿಮ್ಮ ಮಗುವಿನ ವಿಚಾರನ ಗೊತ್ತಾಗಿಡಬಾರ್ದಾಗಿತ್ತು. ಅದೇ ಈಗ ಸಮಸ್ಯೆ ಆಗಿರೋದು. ನನ್ನ ಮಗಳನ್ನ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಬೆಳೆಸ್ಬೇಕು ಅಂತ ಬಯಸಿದ್ದೆ. ಈಗ ನನ್ನನ್ನ ಚಂದ್ರಗಿರಿ ದೇವದಾಸಿ ಅಂತ ಕರೀತಾರಲ್ಲ, ಹಾಗೆ ನನ್ನ ಮಗಳ ಹೆಸರಿನ ಮುಂದೆ ಯಾವ ಅಡ್ಡ ಹೆಸರು ಬರೋದು ನನಗಿಷ್ಟ ಇಲ್ಲ. ನಾನೇ ತಾಯಿ ಅನ್ನೋದು ನನ್ನ ಮಗಳಿಗೆ 5 ವರ್ಷದವರೆಗೂ ಗೊತ್ತಿರಲಿಲ್ಲ ಚಿತ್ರ. ಆಮೇಲೆ ಅನಿವಾರ್ಯವಾಗಿ ಗೊತ್ತು ಮಾಡ್ಬೇಕಾಯ್ತು. ನಾನ್ ನನ್ನ ಮಗಳು ಅಂತ ಹೇಳಿದ್ದನ್ನ ಕಲ್ಪನಾ ನಂಬೇಕಾಗಿತ್ತು. ನನ್ನ ತಂಗಿಗೋಸ್ಕರ ಸಾವಿನ ಮುಂದೆ ನಿಂತಿದ್ದೆ. ಆದ್ರೆ ಅವಳೇನ್ ಮಾಡಿದ್ಲು ಅಂತ ನಿಮ್ಗೆ ಗೊತ್ತಲ್ಲ. ಆದ್ರೆ ಅರ್ಚನಾ ನನ್ನನ್ನ ಕರ್ಕೊಂಡು ಹೋಗಿ ಅವಳ ಮನೆಯಲ್ಲಿ ನನಗೆ ಜಾಗ ಕೊಟ್ರು. ಅವಳ ಕುಟುಂಬದಲ್ಲಿ ನನ್ನನ್ನು ಒಬ್ಳನ್ನಾಗಿ ಮಾಡ್ಕೊಂಡ್ರು. ಆದ್ರ ಅಗತ್ಯ ಅವಳಿಗಿರ್ಲಿಲ್ಲ. ನನ್ನನ್ನು ಅವಳು ನಂಬಿದ್ಲು. ನಾನೇ ಇವತ್ತು ಕಲ್ಪನಾ ನಂಬಲ್ಲ. ಅರ್ಚನನ್ನ ಯಾವತ್ತೂ ಮರೆಯಲ್ಲ. ಅರ್ಚನಾಗೆ ನಿನ್ನಿಂದ ಲಾಭ ಇದೆ ಮಂಜುಳಾ. ಅದನ್ನ ನೀನು ಪ್ರೀತಿ ಅನ್ಕೋಬೇಡ. ಅವಳನ್ನ ಇವತ್ತು ಅನುಮಾನಿಸ್ತಾ ಇದ್ದೀರಲ್ಲ, ಇವತ್ತು ಇದ್ದಕ್ಕಿದ್ದ ಹಾಗೆ ನಿಮ್ಗೆ ನನ್ನ ಮೇಲೆ ಅಪಾರವಾದ ಪ್ರೀತಿ ಬಂದಿದೆಯಲ್ಲ, ಅದನ್ನೇನು ಕರೀಲಿ? ನಿಮ್ಮ ಈ ಪ್ರೀತಿ ಅನುಕಂಪ ಅವತ್ತು ನಿಮ್ಮ ಮಾವ ನನ್ನನ್ನ ಮನೆಯಿಂದ ಆಚೆ ಹಾಕುವಾಗ ಯಾಕೆ ಬರ್ಲಿಲ್ಲ ಚಿತ್ರ? ಅವತ್ತು ನೀವ್ ಯಾರಾದ್ರೂ ಬಂದು ನನ್ನ ಹತ್ರ ಈ ಮಾತು ಹೇಳಿದಿದ್ರೆ ಆಗ ನಿಮ್ಮನ್ನ ನಂಬ್ತಾ ಇದ್ದೆ. ನಾನು ಆಶ್ರಯ ಇಲ್ಲದೆ ಪರದೇಸಿ ಆಗಿದ್ದಾಗ ನನಗೆ ನೆರಳು ಕೊಟ್ಟಿದ್ದು ಅರ್ಚನಾ. ನನ್ನ ಒಡ ಹುಟ್ಟಿದ ತಂಗಿ ಅಲ್ಲ. ನನ್ನ ತಂಗಿಯಿಂದ ನನಗೆ ಸಿಕ್ಕಿದ್ದು ಅವಮಾನ, ನಿಂದನೆ, ಬೈಗುಳ. ನನ್ನ ಬೆಂಬಲಕ್ಕೆ ನಿಲ್ಬೇಕಾಗಿದ್ದ ನನ್ನ ತಂಗಿ ಸುಳ್ಳು ಹೇಳೋ ಧರ್ಮ ಏನ್ ಬೆಂಬಲಕ್ಕೆ ನಿಂತ್ಲು. ನನ್ನನ್ನೇ ಹೀಯಾಳಿಸಿ ಮಾತಾಡಿದ್ಲು. ನಾನ್ ದೇವದಾಸಿ ಆಗಿದ್ರು ಅವಳು ಆಗ್ಬಾರ್ದು ಅಂತ ಅನ್ಕೊಂಡೆ ಬದುಕ್ತವಳು ನಾನು. ಅವಳು ಪಾಲ್ಗೆ ಅಂದ್ಕೊಂಡಿದ್ದಾಗೋಯ್ತಲ್ಲ, ಇನ್ನೇನ್ ಬೇಕು ಹೇಳಿ? ಅದೇನೋ ಕರ್ಣ ದುರ್ಯೋಧನನ್ ಕತೆ ಹೇಳಿದ್ರಲ್ಲ, ನನಗೂ ಮಹಾಭಾರತ ರಾಮಾಯಣ ಕತೆ ಗೊತ್ತಿದೆ. ಕರ್ಣ ನಿರ್ಗತಿಕನಾದಾಗ ದುರ್ಯೋಧನ ಅವನಿಗೆ ರಾಜ್ಯ ಕೊಟ್ಟ, ರಾಜ ಮರ್ಯಾದೆ ಕೊಟ್ಟ, ಕಡೆ ತನಕ ಅವನನ್ನೇ ನಂಬ್ದ. ಅರ್ಚನಾ ನನಗೆ ಮಾನ ಸಮ್ಮಾನ ಕೊಟ್ಲು, ಗೌರವ ಕೊಟ್ಲು, ಎಲ್ಲದಕ್ಕಿಂತ ಹೆಚ್ಚಾಗಿ ಅಕ್ಕನ ಸ್ಥಾನ ಕೊಟ್ಲು. ಏನೇ ಆದ್ರೂ ಅದು ನಿನ್ನ ಜಾಗ ಅಲ್ಲ ಮಂಜುಳಾ. ಯಾಕಲ್ಲ ಚಿತ್ರ? ನೀವು ಹಿರಿ ಸೊಸೆ ಪ್ರಾಮುಖ್ಯತೆ ಪಡ್ಕೊಳ್ಳೋ ಪ್ರಯತ್ನದಲ್ಲಿದ್ದೀರಾ. ನೀವು ನನ್ನನ್ನ ನಿಮ್ ಕಡೆ ಹೋಲಿಸ್ಕೊಳ್ಳೋದ್ರ ಉದ್ದೇಶ ಒಂದೇ. ನಾನು ಅರ್ಚನಾ ಮನೇಲಿದ್ದೀನಿ. ನಾನೇನಾದ್ರೂ ನಿರಾಶ್ರಿತಳಾಗಿದ್ರೆ ನಮ್ ಜೊತೆ ಬಾ ಅಂತ ನೀವೇನಾದ್ರೂ ನನ್ನನ್ನು ಕರಿತಿದ್ರೇನ್ರಿ? ಇಲ್ಲ, ಇವತ್ತು ನೀವು ನಿಮ್ ಸ್ವಾರ್ಥದಿಂದ ಬಂದಿದ್ದೀರಿ, ಪ್ರೀತಿಯಿಂದ ಅಲ್ಲ. ಇದುವರೆಗೂ ನಿಮ್ಮಿಂದ, ನಿಮ್ಮ ಮನೆಯವರಿಂದ ನನಗೆ ಸಿಕ್ಕಿದ್ದು ಬೈಗುಳ, ಅವಮಾನ ಮಾತ್ರ. ಅದನ್ ಬಿಟ್ರೆ ಬೇರೆ ಏನ್ ಸಿಕ್ಕಿದೆ ಹೇಳಿ? ಅರ್ಚನಾ, ನಿಮಗೆ ನಿಮ್ಮ ಮನೆಯವರಿಗೆ ವೈರಿ ಇರ್ಬೋದು, ಆದ್ರೆ ನನಗೆ ಶುದ್ಧ ಹೃದಯದ ಗೆಳತಿ, ತಂಗಿ. ಈ ಬಂಧನನ ಬೇರೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಮತ್ತೆ ನಿಮ್ಮ ಪ್ರಯತ್ನ ಅಗತ್ಯ ಇಲ್ಲ. ಏನಂತಾಳೆ ನೀನ್ ವಾರ್ಗಿತ್ತಿ ಚಿತ್ರ? ಮಂಜುಳನ್ ಹಿಂದೆ ಬಿದ್ದಿದ್ಲು.
ತಮ್ಮ ಕಡೆ ಹೇಳ್ಕೊಳ್ಳೋದಕ್ಕೆ ಏನೇನೆಲ್ಲ ಹೇಳಿದ್ಲು ಗೊತ್ತಾ ಅಮ್ಮಾಜಿ? ಇನ್ನಿಲ್ಲದಂತೆ ಪ್ರಯತ್ನಿಸಿದ್ಲು. ಮಂಜುಳಾ ಕೂಡ ಅವಳ ಮಾತಿಗೆ ಸ್ವಲ್ಪ ಕರಗ್ತಾ ಇದ್ಲು. ಆದರೆ ನಾನು ಬಿಡಲಿಲ್ಲ. ಮಂಜುಳಾ ಮನಸ್ಸು ಬದಲಾಗೋದಕ್ಕೆ ಮುಂಚೆನೆ ಸರಿ ಮಾಡಿಬಿಟ್ಟೆ. ಹೌದಾ ಅಮ್ಮಾಜಿ? ನೀವೇ ಮಾಡಿದ್ದ? ಹೌದು. ಇಲ್ಲದೆ ಇದ್ರೆ ಮಂಜುಳಾ ಧರ್ಮಯ್ಯನ ಪರ ಸೇರ್ಬಿಟ್ರೆ ನಿನಗೆ ತೊಂದರೆ. ನಿನ್ನ ಜೊತೆ ಇರೋ ಮಂಜುಳಾನ ನೀನು ಯಾವುದೇ ಕಾರಣಕ್ಕೂ ಕಳ್ಕೋಬೇಡ. ಇಲ್ಲ ಅಮ್ಮಾಜಿ, ಮಂಜುಳಾ ನನ್ನ ಹತ್ರ ಕ್ಷಮೆ ಕೇಳಿದ್ಲು. ಒಂದು ಸಾರಿ ನನ್ನ ಮನ್ಸು ಬದಲಾಯಿತು, ಆದರೆ ತಕ್ಷಣ ತಪ್ಪು ಅಂತ ಅನಿಸಿ ಬೇಸರ ಆಯಿತು ಅಂದ್ಲು. ಅವಳು ಮಾಡಿದ ತಪ್ಪನ್ನ ತೋರಿಸ್ಕೊಟ್ಟವಳು ನಾನು. ಕೂಡಲೇ ತಿತ್ಕೊಂಡ್ಲವಳು. ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಮ್ಮಾಜಿ. ಅಮ್ಮಾಜಿ. ಏನು ಹೇಳು? ನಿಮಗೆ ಎಲ್ಲ ಗೊತ್ತು, ನಾನೇನು ಹೇಳಿ? ನನಗೆ ಗೊತ್ತು, ನಿಜ. ನನಗೆಲ್ಲ ಗೊತ್ತು. ಅದರಲ್ಲಿ ಯಾವುದು ಅಂತ ಹೇಳು. ಕಲ್ಪನನ್ ವಿಷಯ. ಅವಳಿಗೆ ನೀವೇನು ಮಾಡಲಿಲ್ಲ ಅಂತ ಅಮಿತಾ ಬೇಜಾರು ಮಾಡ್ಕೊಂಡಿದ್ದಾಳೆ. ಇದನ್ನೇನು ಆಟ ಅಂತ ತಿಳ್ಕೊಂಡಿದ್ದಾಳೆ ಅವಳು? ಎಲ್ಲದಕ್ಕೂ ಒಂದು ಸಮಯ ಇರತ್ತೆ, ಕ್ರಮ ಅಂತ ಇರುತ್ತೆ. ಅದು ಕೂಡ ಬಂದಾಗಲೇ ಎಲ್ಲ ನಡೆಯೋದು. ಆ ಸಮಯಕ್ಕೆ ಸರಿಯಾಗಿ ನಾವು ಮಾಡಬೇಕಾಗಿರೋ ಕೆಲಸನ ಮಾಡಿದ್ರೆ ಪರಿಣಾಮ ಆಗುತ್ತೆ. ತರಾತುರಿ ಮಾಡಿದ್ರೆ ಅದು ಇನ್ಯಾರ ಮೇಲೋ ತಿರುಗುತ್ತೆ. ಆ ಕಲ್ಪನಾ ತುಂಬಾ ಮುಂದುವರೆದಿದ್ದಾಳೆ ಅಮ್ಮಾಜಿ. ಹರಿ ಹತ್ರ ನನ್ನ ಮೇಲೆ ಚಾಡಿ ಹೇಳಿದ್ಲು. ಸದ್ಯ ಹರಿ ನಂಬಲಿಲ್ಲ. ಏನ್ ಹೇಳಿದ್ಲು? ಪ್ರಣವ್ ಜೊತೆ ಓಡಾಡಿದ್ದು ನಾನು ಅಂತ ಹೇಳಿದಾಳೆ. ಆ ತಪ್ಪು ಮಾಡಿದ್ಯಲ್ಲ ನೀನು. ಏನ್ ಮಾಡ್ಲಿ ಅಮ್ಮಾಜಿ, ಆಗ ನನ್ನ ಪರಿಸ್ಥಿತಿ ಹಾಗಿತ್ತು. ಅಮಿತಾ ಪ್ರಣವ್ನ ಹೇಗಾದ್ರೂ ಬೇರೆ ಮಾಡಲೇಬೇಕಿತ್ತು. ಅನಿವಾರ್ಯವಾಗಿ ಹಾಗೆ ಮಾಡಿದೆ. ನಿಮ್ಗೂ ನನ್ನ ಮೇಲೆ ಕೋಪನ ಅಮ್ಮಾಜಿ? ನೀನು ನನ್ನ ಶಿಷ್ಯೆ, ನಿನ್ ಮೇಲೆ ಕೋಪ ಮಾಡ್ಕೊಳಕ್ಕಾಗುತ್ತಾ? ಮನುಷ್ಯರು ಆಗಾಗ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಇರ್ಲಿ, ನಾನಿದ್ದೀನಿ. ಆದ್ರೆ ಏನೇ ಮಾಡ್ಬೇಕಾದ್ರೂ ಎಚ್ಚರ ತಾಗ್ತೇವೆ. ನಿನ್ನ ಕೈಯಲ್ಲಿ ಸಾಧ್ಯ ಆಗ್ಲಿಲ್ಲ ಅಂತ ನಿನ್ನ ಸೊಸೆನ ಚೂ ಬಿಟ್ಟಿದ್ಯಾ? ತಲೆ ತಿರುಗ್ತಿದೆ. ಬಿಸಿಲು ತಲೆ ಗಿರ್ರ ಅಂತಿರ್ಬೇಕು. ಬೇರೆಯವ್ರ ತಲೆ ತಿರುಗಿಸೋದೆ ನಿನ್ನ ಕೆಲಸ ಅಲ್ವಾ? ಈಗ ಮಾತು ತಿರುಗಿಸ್ಬೇಡ. ನಿನ್ನ ಸೊಸೆನ ಯಾಕೆ ನನ್ನ ಮೇಲೆ ಚೂ ಬಿಟ್ಟಿದ್ಯಾ? ಹಿರಿ ಸೊಸೆನ ರಾಜ ಪಂಚಾಯತಿಗ ಕಳಿಸಿಲ್ಲ. ನನಗೆ ಅವಶ್ಯಕತೆ ಇದ್ದರು ಅಂತ ನಾನೇ ರಾಜ್ಯ ಪಂಚಾಯತ್ಗೆ ಮಾಡ್ತೀನಿ. ಯಾರನ್ನ ಹಾಕ್ಬಿಡ್ಲಿ. ನಾಟಕ ಎಲ್ಲ ಬೇಕಾಗಿಲ್ಲ ಧರ್ಮಯ್ಯ. ಕೂರ್ಚಿ ಆ ಕಡೆ ಹೇಳು. ಏನಾದರೂ ಮಾತಾಡೋದಿದ್ರೆ ಪರಿಹಾರ ಕೊಟ್ಟು ಮಾತಾಡು.
ಓಡ್ಬೇಡ, ಹಿಂದೆನೆ ಬರ್ಬೇಕಾಗತ್ತೆ. ಸೊಸೆ ನಾನು ನೀನು ಕಳ್ಸಿಲ್ವಾ? ನೀನು ಕಳಿಸ್ದೆ ಅವಳು ನನ್ನ ಹತ್ರ ನಿನ್ನ ಪರವಾಗಿ ವಕಾಲತ್ತು ವಹಿಸ್ಕೊಂಡು ಬಂದ್ಬಿಡ್ತಾಳ. ಅವನು ಹೇಳಿಲ್ಲ. ನೀನು ಹೇಳಿರೋದಕ್ಕೂ ಅವಳಿಗೂ ಏನು ಸಂಬಂಧ? ಅಪ್ಲೇ, ಈ ಮನೇಲಿ ಯಾರು ನನ್ನ ಮುಖ ನೋಡ್ದಿರೋ ಥರ ಮಾಡ್ಬಿಟ್ಟಿದ್ಯಾ? ಅವಳು ಯಾಕೆ ನಂಗೆ ಮಾತಾಡ್ತಾಳೆ? ಆಸೆ ಹುಡ್ಸಿರ್ತೀಯ, ಆಸ್ತಿ ಆಸೆ ಇದೆಯಲ್ಲ, ಬೇಕಾದಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತೀಯ. ಏಯ್, ಅದಕ್ಕೆ ಇದೆ ಅಂತ ಬಾಯಿಗೆ ಬಂದಂಗಲ್ಲ ಮಾತಾಡೋಣ. ನಿನ್ನ ಕಿರಾತಕ ಬುದ್ಧಿ ನನಗೆ ಗೊತ್ತಿಲ್ವಾ ಧರ್ಮಯ್ಯ? ನಿನ್ನ ಕೆಲಸ ಆಗ್ಬೇಕು ಅಂದ್ರೆ ಯಾರು ಕಾಲ್ ಬೇಕಾದ್ರೂ ಹಿಡಿತೀಯ. ನಿನ್ನ ಸೊಸೆನ ತುಂಬಾ ಚೆನ್ನಾಗಿ ಪಳಗಿಸಿದ್ಯಾ, ನಿನ್ ತರನೇ ಚಾಲು. ಆಸೆ ತೋರಿಸಿ ನಮ್ ಜೊತೆನೇ ಇರು, ನಿನ್ ತಂಗಿನ ದ್ವೇಷ ಮಾಡಬೇಡ ಅಂತ ಬುದ್ಧಿವಾದ ಹೇಳ್ತಾಳೆ. ಆಸೆ ತೋರಿಸಿ ನಿನ್ ಕಡೆ ಮಾಡೋ ಉಪಾಯನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ಯಾ. ನಿನ್ನ ಮಾತಿಗೆ, ನಿನ್ನ ಸೊಸೆ ತೋರಿಸೋ ಆಸೆಗೆ ಬಗ್ಗೋಳಲ್ಲ ನಾನು. ನನ್ನ ಮಗಳನ್ನ ನಿನ್ನ ಮಗಳು ಅಂತ ನೀನು ಒಪ್ಕೊಳ್ಳೇಬೇಕು. ನಿನ್ನ ಕೋಣೆನಲ್ಲಿ ನನ್ನ ಮಗಳು ಚಂದನನ ಕೂರಿಸಿ ನೀನು ಮುದ್ದು ಮಾಡಲೇಬೇಕು. ನನ್ನ ಮಗಳು ನಿನಗೆ ಹುಟ್ಟಿದೋಳು. ನಿನ್ನ ಆತ್ಮ ಸಾಕ್ಷಿ ಇದ್ರೆ ಇದನ್ನ ಮಾಡ್ತೀಯ. ಇಲ್ಲದೆ ಇದ್ರೆ ನಿನಗೆ ಆತ್ಮ ಸಾಕ್ಷಿ ಹೇಗೆ ಬರೆಸ್ಬೇಕೋ ಆ ಕೆಲಸ ನಾನು ಮಾಡ್ತೀನಿ. ಇದು ಕಾಡು ಮಲ್ಲಿಗೆ ಧರ್ಮಯ್ಯ, ಚಂದ್ರಗಿರಿ ಮಂಜುಳ ಇವರಿಬ್ಬರ ಮಧ್ಯೆ ನಡೆಯೋ ಯುದ್ಧ. ಇದ್ರ ಮಧ್ಯೆ ನೀನು ಸೊಸೆಯರ್ನ ತರೋ ಪ್ರಯತ್ನ ಮಾಡಬೇಡ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಚಂದನಾಗೆ ಅಮ್ಮ ನಾನು, ಅಪ್ಪ